ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇಂದು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ, ಏಕೆಂದರೆ ಕೊನೆಯ ಕೆಲವು ನಿಮಿಷಗಳಲ್ಲಿ ಹೇಳುವ ಒಂದು ಸಣ್ಣ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಹೊಸ ಭರವಸೆ ನೀಡಬಹುದು. ಈ ಕ್ಷಣ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇದ್ದರೆ, ನಿಮ್ಮ ಮನಸ್ಸಿನಲ್ಲಿ ನೋವು ಇದ್ದರೆ, ನಿಮ್ಮ ಜೀವನದಲ್ಲಿ ಯಾರಿಗೂ ಹೇಳಲಾಗದ ಸಮಸ್ಯೆ ಇದ್ದರೆ, ಈ ರಾತ್ರಿ ಸಾಯಿಬಾಬಾ ಅವರ ಪಾದದಲ್ಲಿ ಅದನ್ನೆಲ್ಲ ಇಟ್ಟಿಬಿಡಿ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿದಂತೆ ಅನಿಸುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕೆಲಸ ಆಗುವುದಿಲ್ಲ. ನಮ್ಮ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆಯ ಪ್ರತಿಯೊಂದು ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ, ನಿನ್ನ ಪ್ರತಿಯೊಂದು ನೋವನ್ನು ನಾನು ಅರಿತಿದ್ದೇನೆ. ಸರಿಯಾದ ಸಮಯ ಬಂದಾಗ ನಿನಗೆ ಒಳ್ಳೆಯದನ್ನೇ ನೀಡುತ್ತೇನೆ. ಆದ್ದರಿಂದ ಇಂದಿನ ರಾತ್ರಿ ಒಂದು ಕ್ಷಣವೂ ನಿರಾಶರಾಗಬೇಡಿ. ನೀವು ಈ ವಿಡಿಯೋ ನೋಡುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ಸಾಯಿಬಾಬಾವರ ಆಶೀರ್ವಾದವೇ ನಿಮ್ಮನ್ನು ಇಲ್ಲಿ ಕರೆತಂದಿದೆ ಎಂದು ನಂಬಿ ಈಗ ಮನಸ್ಸಿನಲ್ಲಿ ಒಂದು ಬಯಕೆಯನ್ನು ಇಟ್ಟಿಕೊಳ್ಳಿ. ಯಾರಿಗೂ ಹೇಳಬೇಡಿ, ಸಾಯಿಬಾಬಾಗೆ ಮಾತ್ರ ಹೇಳಿ. ವಿಡಿಯೋ ನಿಮಗೆ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ, ನಿಮ್ಮ ಸಾಯಿ ಭಕ್ತ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ಸೇವೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಮೆಂಬರ್ಶಿಪ್ ಮೂಲಕ ಸಹಾಯ ಬೆಂಬಲಿಸಬಹುದು. ನಮ್ಮ ಸಾಯಿ ಕುಟುಂಬದ ವಾಟ್ಸಪ್ ಗ್ರೂಪ್ಗೆ ಸೇರಲು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟ್ನಲ್ಲಿರುವ ಲಿಂಕ್ ಬಳಸಿ. ನಿಮ್ಮ ಪ್ರಾರ್ಥನೆಯನ್ನು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮೆಲ್ಲರಿಗಾಗಿ ಸಾಯಿಬಾಬಾವರ ಪಾದದಲ್ಲಿ ಪ್ರಾರ್ಥಿಸುತ್ತೇವೆ. ಇಂದು ಈ ರಾತ್ರಿ ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಒಂದು ಆಕಸ್ಮಿಕ ಘಟನೆಯಲ್ಲ. ಬಹುಶಃ ಸಾಯಿಬಾಬಾ ಅವರೇ ನಿಮ್ಮನ್ನು ಈ ವಿಡಿಯೋದವರೆಗೆ ಕರೆತಂದಿರಬಹುದು. ಆದ್ದರಿಂದ ಒಂದು ವಿನಂತಿ, ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಕ್ಷಣಗಳಲ್ಲಿ ಕೇಳುವ ಒಂದು ಸಣ್ಣ ಸಂದೇಶ ನಿಮ್ಮ ಮನಸ್ಸಿಗೆ ಹೊಸ ಬೆಳಕನ್ನು ನೀಡಬಹುದು. ಈಗ ನೀವು ಎಲ್ಲೇ ಇದ್ದರೂ ನಿಮ್ಮ ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚಿ ಮನಸ್ಸಿನಲ್ಲಿ ಸಾಯಿಬಾಬಾ ಅವರ ದಿವ್ಯ ರೂಪವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಮನಸ್ಸಿನ ಎಲ್ಲ ನೋವು, ಚಿಂತೆ, ಭಯ, ಗೊಂದಲ ಮತ್ತು ಕಣ್ಣೀರನ್ನು ಅವರ ಪಾದಗಳಲ್ಲಿ ಇಟ್ಟಿಬಿಡಿ. ಸಾಯಿಬಾಬಾ ಹೇಳುತ್ತಾರೆ, ನೀನು ಒಬ್ಬಂಟಿಯಾಗಿಲ್ಲ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ನೀನು ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡ. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ನಮ್ಮ ವಿರುದ್ಧ ನಡೆಯುತ್ತಿರುವಂತೆ ಅನಿಸುತ್ತದೆ. ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗುವುದಿಲ್ಲ. ಒಳ್ಳೆಯವರಾಗಿದ್ದರೂ ನೋವು ಮಾತ್ರ ಸಿಗುತ್ತದೆ. ಆಗ ಮನಸ್ಸು ಕೇಳುತ್ತದೆ, ದೇವರೇ, ನಾನು ಮಾಡಿದ ತಪ್ಪೇನು? ಆದರೆ ಸಾಯಿಬಾಬಾ ಉತ್ತರ ತುಂಬ ಸುಂದರವಾಗಿದೆ. ನಿನ್ನ ಜೀವನದ ಪ್ರತಿಯೊಂದು ಅಧ್ಯಾಯವನ್ನು ನಾನು ನೋಡುತ್ತಿದ್ದೇನೆ. ನೀನು ಈಗ ಅನುಭವಿಸುತ್ತಿರುವ ನೋವು ಶಾಶ್ವತವಲ್ಲ, ಅದು ನಿನ್ನನ್ನು ಇನ್ನಷ್ಟು ಬಲಿಷ್ಠನಾಗಿ ಮಾಡಲು ಬಂದಿರುವ ಪರೀಕ್ಷೆ. ಈ ಮಾತನ್ನು ಮನಸ್ಸಿನಲ್ಲಿ ಇಟ್ಟಿಕೊಳ್ಳಿ. ಎಂದು ನಿಮ್ಮ ಮನೆಗೆ ಹಣದ ಸಮಸ್ಯೆ ಇರಬಹುದು, ಕೆಲಸ ಸಿಗದೆ ಮನಸ್ಸು ಮುರಿದಿರಬಹುದು, ಆರೋಗ್ಯದ ಸಮಸ್ಯೆ ಕಾಡುತ್ತಿರಬಹುದು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರಬಹುದು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎನ್ನುವ ಭಾವನೆ ಇರಬಹುದು. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನೀನು ಒಂದು ಹೆಜ್ಜೆ ನನ್ನ ಕಡೆ ಇಡು, ನಾನು 100 ಹೆಜ್ಜೆ ನಿನ್ನ ಕಡೆ ಬರುತ್ತೇನೆ. ಇಂದು ರಾತ್ರಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ಬಾಬಾ, ನನಗೆ ಬೇಕಾದ್ದನ್ನು ಕೊಡುವುದಕ್ಕಿಂತ ನನಗೆ ಒಳ್ಳೆಯದಾದ್ದನ್ನೇ ನೀಡಿ. ಈ ಒಂದು ಪ್ರಾರ್ಥನೆ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಸಾಯಿ ಭಕ್ತರೇ, ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿಗೆ ಕೇಳಿಕೊಳ್ಳಿ. ಕೊನೆಯ ಬಾರಿ ನೀವು ನಿಜವಾದ ಮನಸ್ಸಿನಿಂದ ಸಾಯಿಬಾಬಾ ಮುಂದೆ ಕುಳಿತು ಮಾತಾಡಿದ್ದು ಯಾವಾಗ? ಏನನ್ನು ಕೇಳದೆ, ಏನನ್ನು ಬೇಡದೆ, ಕೇವಲ ನಿಮ್ಮ ಮನಸ್ಸಿನ ಮಾತನ್ನು ಅವರಿಗೆ ಹೇಳಿದ್ದು ಯಾವಾಗ? ನಾವು ಜೀವನದಲ್ಲಿ ಅನೇಕ ಬಾರಿ ಅನೇಕ ಜನರ ಮುಂದೆ ನಮ್ಮ ನೋವನ್ನು ಹೇಳುತ್ತೇವೆ. ಆದರೆ ಎಲ್ಲರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ಸಮಾಧಾನ ಹೇಳುತ್ತಾರೆ, ಕೆಲವರು ಮರೆಯುತ್ತಾರೆ, ಕೆಲವರು ನಮ್ಮ ನೋವನ್ನೇ ಹಾಸ್ಯ ಮಾಡುತ್ತಾರೆ. ಆದರೆ ಸಾಯಿಬಾಬಾ ಆಗಲ್ಲ. ನಿಮ್ಮ ತುಟಿಗಳು ಮಾತನಾಡದಿದ್ದರೂ ನಿಮ್ಮ ಹೃದಯದ ಧ್ವನಿಯನ್ನು ಅವರು ಕೇಳುತ್ತಾರೆ. ನಿಮ್ಮ ಕಣ್ಣೀರು ಕೆಳಗೆ ಬೀಳುವ ಮೊದಲೇ ಅದರ ಕಾರಣವನ್ನು ಅವರು ಅರಿಯುತ್ತಾರೆ.
ಆದ್ದರಿಂದ ಇಂದಿನ ರಾತ್ರಿ ಮಲಗುವ ಮೊದಲು ಕೇವಲ 2 ನಿಮಿಷ ಸಾಯಿಬಾಬಾ ಜೊತೆ ಮಾತನಾಡಿ. ಬಾಬಾ, ನನ್ನ ಮನಸ್ಸು ತುಂಬ ದಣಿದಿದೆ. ನನಗೆ ಧೈರ್ಯ ಕೊಡು. ನನ್ನ ಕುಟುಂಬವನ್ನು ಕಾಪಾಡು. ನನ್ನ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡು. ನನ್ನ ತಂದೆ ತಾಯಿಯ ಆರೋಗ್ಯ ಚೆನ್ನಾಗಿರಲಿ. ನನ್ನ ಮನೆಯಲ್ಲಿ ನೆಮ್ಮದಿ ತುಂಬಿರಲಿ. ಈ ಪ್ರಾರ್ಥನೆ ಹೃದಯದಿಂದ ಬಂದರೆ ಅದು ಖಂಡಿತ ವ್ಯರ್ಥವಾಗುವುದಿಲ್ಲ. ಸ್ನೇಹಿತರೆ, ಬದುಕಿನಲ್ಲಿ ತಡವಾಗಬಹುದು, ಆದರೆ ಸಾಯಿಬಾಬಾ ಅವರ ಕೃಪೆ ಎಂದಿಗೂ ತಪ್ಪುವುದಿಲ್ಲ. ಇಂದು ನಿಮ್ಮ ಸಮಯ ಕೆಟ್ಟದಾಗಿರಬಹುದು, ಆದರೆ ನೆನಪಿಡಿ, ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಬೆಳಗಿನ ಸೂರ್ಯೋದಯವನ್ನು ತಡೆಯಲು ಸಾಧ್ಯವಿಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಾಯಿಬಾಬಾ ಅವರ ಆಶೀರ್ವಾದವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆದರೆ ಒಂದು ವಿಷಯವನ್ನು ಎಂದಿಗೂ ಬಿಡಬೇಡಿ, ಅದು ನಂಬಿಕೆ. ನಂಬಿಕೆಯೇ ಭಕ್ತಿಯ ಉಸಿರು. ನಂಬಿಕೆಯೇ ಬದುಕಿನ ಬೆಳಕು. ನಂಬಿಕೆಯೇ ಅದ್ಭುತಗಳಿಗೆ ದಾರಿ. ಸಾಯಿಬಾಬಾ ಹೇಳಿದ 2 ಪದಗಳು ಇಂದಿಗೂ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸುತ್ತಿವೆ. ಶ್ರದ್ಧೆ ಮತ್ತು ಸಬೂರಿ. ಅಂದರೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇರಲಿ. ಸರಿಯಾದ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಿರಿ. ಹಣ್ಣು ಹಣ್ಣಾಗಲು ಸಮಯ ಬೇಕು. ಹೂವು ಅರಳಲು ಸಮಯ ಬೇಕು. ಮಗು ನಡೆಯಲು ಸಮಯ ಬೇಕು. ಹಾಗೆಯೇ ನಿಮ್ಮ ಪ್ರಾರ್ಥನೆ ಫಲಿಸಲು ಕೂಡ ದೇವರು ನಿಗದಿಪಡಿಸಿದ ಸಮಯವಿರುತ್ತದೆ. ಆ ಸಮಯ ಬರುವವರೆಗೂ ನಿರಾಶರಾಗಬೇಡಿ. ಈಗ ನಿಮ್ಮ ಕೈಯನ್ನು ಹೃದಯದ ಮೇಲೆ ಇಟ್ಟು ನಿಧಾನವಾಗಿ ಹೇಳಿ, ಓಂ ಸಾಯಿರಾಮ್, ನನ್ನ ಜೀವನವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಈ ಒಂದು ವಾಕ್ಯದಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ? ಯಾಕೆಂದರೆ ನಾವು ಎಲ್ಲವನ್ನು ನಿಯಂತ್ರಿಸಲು ಪ್ರಯತ್ನಿಸಿದಾಗ ಆತಂಕ ಹೆಚ್ಚಾಗುತ್ತದೆ. ಆದರೆ ಎಲ್ಲವನ್ನು ಸಾಯಿಬಾಬಾಗೆ ಒಪ್ಪಿಸಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಾಳೆ ಏನಾಗುತ್ತದೆ ಎಂಬ ಭಯ ಬೇಡ. ಸಾಯಿಬಾಬಾ ಜೊತೆಯಲ್ಲಿದ್ದಾಗ ಪ್ರತಿಯೊಂದು ಹೊಸ ಬೆಳಗು ಹೊಸ ಆಶೀರ್ವಾದವನ್ನು ತರುತ್ತದೆ. ಆದ್ದರಿಂದ ಇಂದಿನ ರಾತ್ರಿ ಒಂದು ನಿರ್ಧಾರ ಮಾಡಿ, ಯಾವ ಪರಿಸ್ಥಿತಿ ಬಂದರೂ ನಾನು ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ಯಾರ ಮೇಲೂ ದ್ವೇಷ ಇಟ್ಟುಕೊಳ್ಳುವುದಿಲ್ಲ. ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಮಾಡುತ್ತೇನೆ. ಸತ್ಯದ ಮಾರ್ಗದಲ್ಲೇ ನಡೆಯುತ್ತೇನೆ. ಹಸಿದವರಿಗೆ ಅನ್ನ ನೀಡುತ್ತೇನೆ. ಅಳುವವರಿಗೆ ಧೈರ್ಯದ ಮಾತು ಹೇಳುತ್ತೇನೆ. ಯಾಕಂದರೆ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ಸಾಯಿಬಾಬಾಗೆ ಮಾಡುವ ಸೇವೆಯಾಗಿದೆ. ಸಾಯಿ ಭಕ್ತರೇ, ಈಗ ಈ ರಾತ್ರಿ ನಿಮ್ಮ ಹೃದಯದ ಬಾಗಿಲನ್ನು ನಿಧಾನವಾಗಿ ತೆರೆಯಿರಿ. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿದ್ದರೂ ಒಂದು ವಿಷಯವನ್ನು ಮಾತ್ರ ಎಂದಿಗೂ ಮರೆಯಬೇಡಿ. ಸಾಯಿಬಾಬಾ ಎಂದಿಗೂ ತಡ ಮಾಡಬಹುದು, ಆದರೆ ಕೈ ಬಿಡುವುದಿಲ್ಲ. ಇಂದು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇರಬಹುದು, ಆದರೆ ನಾಳೆ ಅದು ಕಣ್ಣುಗಳಲ್ಲಿ ಸಂತೋಷದ ಹೊಳಪು ಮೂಡಬಹುದು. ಇಂದು ನಿಮ್ಮ ಮನೆ ಮೌನದಿಂದ ತುಂಬಿರಬಹುದು, ಆದರೆ ನಾಳೆ ಅದೇ ಮನೆಯಲ್ಲಿ ನಗು, ನೆಮ್ಮದಿ ಮತ್ತು ಸಂತೋಷದ ಧ್ವನಿ ಕೇಳಿಸಬಹುದು. ದೇವರ ಸಮಯವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ದೇವರು ನಮ್ಮ ಜೀವನವನ್ನು ಅರ್ಥ ಮಾಡಿಕೊಂಡೇ ಪ್ರತಿಯೊಂದು ನಿರ್ಧಾರ ಮಾಡುತ್ತಾರೆ. ಆದ್ದರಿಂದ ಇಂದಿನ ರಾತ್ರಿ ನಿಮ್ಮ ಎಲ್ಲ ಚಿಂತೆಗಳನ್ನು ಸಾಯಿಬಾಬಾ ಅವರ ಪಾದಗಳಲ್ಲಿ ಇಟ್ಟುಬಿಡಿ. ಮನಸ್ಸಿನಲ್ಲಿ ಹೀಗೆ ಹೇಳಿ, ಬಾಬಾ, ನನ್ನಿಂದ ಆಗಬೇಕಾದ ಪ್ರಯತ್ನವನ್ನು ನಾನು ಮಾಡುತ್ತೇನೆ, ಆದರೆ ಫಲವನ್ನು ನಿನ್ನ ಕೈಗೆ ಬಿಡುತ್ತೇನೆ. ಈ ಮಾತು ಹೇಳಿದ ಕ್ಷಣದಿಂದಲೇ ಮನಸ್ಸಿನ ಭಾರ ಸ್ವಲ್ಪ ಕಡಿಮೆಯಾಗುತ್ತದೆ. ಯಾಕಂದರೆ ನಮ್ಮ ಜೀವನದ ದೊಡ್ಡ ಹೊರೆಗಳನ್ನು ಒಬ್ಬರೇ ಹೊರುವ ಅವಶ್ಯಕತೆ ಇಲ್ಲ. ಸಾಯಿಬಾಬಾ ನಮ್ಮ ಜೊತೆ ಇದ್ದಾರೆ. ಭಕ್ತರೇ, ಒಂದು ಸಣ್ಣ ಕಥೆ ಹೇಳುತ್ತೇನೆ. ಒಬ್ಬ ಭಕ್ತ ಪ್ರತಿದಿನ ಸಾಯಿಬಾಬಾ ಮುಂದೆ ನಿಂತು ಒಂದೇ ಮಾತು ಹೇಳುತ್ತಿದ್ದ, ಬಾಬಾ, ನನ್ನ ಪ್ರಾರ್ಥನೆಗೆ ಯಾವಾಗ ಉತ್ತರ ಕೊಡುತ್ತೀರಿ? ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಒಂದು ದಿನ ಆ ಭಕ್ತನಿಗೆ ಅವನು ಕೇಳಿದಕ್ಕಿಂತಲೂ ಉತ್ತಮವಾದ ಆಶೀರ್ವಾದ ದೊರೆಯಿತು. ಆಗ ಅವನಿಗೆ ಅರ್ಥವಾಯಿತು, ದೇವರು ನಿರಾಕರಿಸಿರಲಿಲ್ಲ, ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರು.
ಹಾಗೆಯೇ ನಿಮ್ಮ ಜೀವನದಲ್ಲೂ ಆಗಬಹುದು. ಇಂದು ನೀವು ಕೇಳುತ್ತಿರುವುದಕ್ಕಿಂತ ದೊಡ್ಡ ಸಂತೋಷವನ್ನು ಸಾಯಿಬಾಬಾ ಸಿದ್ಧಪಡಿಸುತ್ತಿರಬಹುದು. ಆದ್ದರಿಂದ ಆತರ ಪಡಬೇಡಿ, ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಸಾಯಿಬಾಬಾ ನಿಮ್ಮ ಮನೆಯ ಬಾಗಿಲನ್ನು ಖಾಲಿ ಕೈಯಲ್ಲಿ ಬಿಡುವುದಿಲ್ಲ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾರ ಹೆಸರಿದೆಯೋ ಅವರಿಗಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ತಂದೆ ತಾಯಿಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಜೀವನ ಸಂಗಾತಿಗಾಗಿ, ನಿಮ್ಮ ಸ್ನೇಹಿತರಿಗಾಗಿ, ಅನಾರೋಗ್ಯದಿಂದ ಬಳಲುತ್ತಿರುವವರಿಗಾಗಿ, ಕೆಲಸಕ್ಕಾಗಿ ಕಾಯುತ್ತಿರುವವರಿಗಾಗಿ, ಸಾಲದ ಭಾರದಲ್ಲಿ ಬದುಕುತ್ತಿರುವವರಿಗಾಗಿ, ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಿರುವವರಿಗಾಗಿ ಎಲ್ಲರಿಗೂ ಸಾಯಿಬಾಬಾ ಕೃಪೆ ಸಿಗಲಿ ಎಂದು ಪ್ರಾರ್ಥಿಸಿ. ಯಾಕೆಂದರೆ ಇತರರಿಗಾಗಿ ಮಾಡುವ ಪ್ರಾರ್ಥನೆ ದೇವರಿಗೆ ಬಹಳ ಪ್ರಿಯ. ಭಕ್ತರೇ, ಈಗ ಈ ವಿಡಿಯೋ ಮುಗಿಯುವ ಮುನ್ನ ಒಂದು ಮಾತು ಹೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲಿದ್ದರೂ ಒಂದು ದೀಪ ಸಾಕು ಕತ್ತಲೆಯನ್ನು ದೂರ ಮಾಡಲು. ಹಾಗೆಯೇ ಒಂದು ನಂಬಿಕೆ ಸಾಕು ಜೀವನವನ್ನು ಬದಲಾಯಿಸಲು. ಆ ಒಂದು ನಂಬಿಕೆಯ ಹೆಸರು ಸಾಯಿಬಾಬಾ. ಈಗ ಎಲ್ಲರೂ ಮನಪೂರ್ವಕವಾಗಿ 3 ಬಾರಿ ಹೇಳೋಣ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಈ ಪವಿತ್ರ ನಾಮ ನಿಮ್ಮ ಮನೆಗೆ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ತರಲಿ. ಸಾಯಿಬಾಬಾ ಅವರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಪ್ರತಿಯೊಂದು ಒಳ್ಳೆಯ ಕನಸು ನನಸಾಗಲಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ. ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಾಯಿ ಭಕ್ತರೇ, ಈ ರಾತ್ರಿ ನಿಮ್ಮ ಹೃದಯದಲ್ಲಿ ಇನ್ನೂ ಒಂದು ಪ್ರಶ್ನೆ ಇರಬಹುದು. ಬಾಬಾ, ನಾನು ಎಷ್ಟು ದಿನ ಕಾಯಬೇಕು? ಈ ಪ್ರಶ್ನೆಯನ್ನು ಒಮ್ಮೆ ಅಲ್ಲ, ಸಾವಿರಾರು ಭಕ್ತರು ಕೇಳಿದ್ದಾರೆ. ಆದರೆ ಸಾಯಿಬಾಬಾ ಅವರ ಉತ್ತರ ಯಾವಾಗಲೂ ಒಂದೇ. ನೀನು ಕಾಯುತ್ತಿರುವ ಪ್ರತಿಯೊಂದು ಕ್ಷಣವೂ ವ್ಯರ್ಥವಾಗುವುದಿಲ್ಲ. ನಿನ್ನ ಕಣ್ಣೀರಿಗೆ ನಾನು ಬೆಲೆ ಕೊಡುತ್ತೇನೆ. ನಿನ್ನ ಪ್ರತಿಯೊಂದು ಪ್ರಾರ್ಥನೆಯು ನನ್ನ ಬಳಿಗೆ ತಲುಪಿದೆ. ನೀನು ಈಗ ನೋಡಲಾಗದ ದಾರಿಯನ್ನು ನಾನು ಈಗಾಗಲೇ ನೋಡಿದ್ದೇನೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಲ್ಲುತ್ತೇವೆ. ಆದರೆ ದೇವರು ನಮ್ಮ ಹಿಂದೆ ಹೊಸ ಬಾಗಿಲನ್ನು ತೆರೆಯುತ್ತಿರುತ್ತಾರೆ. ನಮಗೆ ಅದು ಕಾಣುವುದಿಲ್ಲ. ಆದ್ದರಿಂದ ಇಂದು ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡು. ನಾನು ಸಮಸ್ಯೆಯನ್ನಲ್ಲ, ಸಾಯಿಬಾಬಾವರ ಶಕ್ತಿಯನ್ನು ನೋಡುತ್ತೇನೆ. ನಾನು ಭಯವನ್ನು ಅಲ್ಲ, ಭರವಸೆಯನ್ನು ಆರಿಸಿಕೊಳ್ಳುತ್ತೇನೆ. ನಾನು ಸೋಲನ್ನು ಅಲ್ಲ, ಹೊಸ ಆರಂಭವನ್ನು ನಂಬುತ್ತೇನೆ. ಮಗು, ನೀವು ಈ ವಿಡಿಯೋವನ್ನು ಈ ಕ್ಷಣದವರೆಗೂ ನೋಡಿದರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಸಾಯಿಬಾಬಾವರ ಒಂದು ಸಣ್ಣ ಕರೆಯೂ ಆಗಿರಬಹುದು. ಬಹುಶಃ ಅವರು ನಿಮಗೆ ಹೇಳುತ್ತಿರುವ ಮಾತು ಇದೇ ಇರಬಹುದು. ಅಳಬೇಡ ಮಗುವೆ, ನಾನು ಇದ್ದೇನೆ. ಆ ಒಂದು ವಾಕ್ಯ ಸಾಕು ಮುರಿದ ಮನಸ್ಸಿಗೆ ಧೈರ್ಯ ಕೊಡಲು, ಕಣ್ಣೀರನ್ನು ಒರೆಸಲು, ಜೀವನವನ್ನು ಮತ್ತೆ ನಗಿಸಲು. ಈ ರಾತ್ರಿ ಮಲಗುವ ಮೊದಲು ನಿಮ್ಮ ಮನೆಯ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲೇ ಆಶೀರ್ವಾದ ಕೇಳಿ. ಸಾಯಿಬಾಬಾ, ನನ್ನ ಮನೆಯಲ್ಲಿ ಪ್ರೀತಿ ಕಡಿಮೆಯಾಗದಿರಲಿ. ನಮ್ಮ ಮನೆಯ ಅನ್ನದ ಪಾತ್ರೆ ಎಂದಿಗೂ ಖಾಲಿಯಾಗದಿರಲಿ. ನಮ್ಮ ಮನೆಯಲ್ಲಿ ನಗು ಸದಾ ಉಳಿಯಲಿ. ಯಾರು ನೋವಿನಿಂದ ಮಲಗದಿರಲಿ. ನಮ್ಮ ಮನೆಗೆ ಬರುವ ಪ್ರತಿಯೊಬ್ಬರಿಗೂ ಶಾಂತಿ ಸಿಗಲಿ. ಇಂತಹ ಪ್ರಾರ್ಥನೆಯನ್ನು ಮಾಡುವ ಮನೆಗೆ ದೇವರ ಕೃಪೆ ಸದಾ ಇರುತ್ತದೆ. ಆದ್ದರಿಂದ ಇಂದಿನ ರಾತ್ರಿ ನಿಮ್ಮ ಹೃದಯದಲ್ಲಿ ಕೇವಲ ಒಂದು ಹೆಸರು ಇರಲಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಮಗು, ಈಗ ನಾನು ಹೇಳುವ ಮಾತನ್ನು ನಿಮ್ಮ ಹೃದಯದಲ್ಲಿ ಇಟ್ಟಿಕೊಳ್ಳಿ. ಜೀವನದಲ್ಲಿ ಕೆಲವರು ನಿಮ್ಮನ್ನು ಬಿಟ್ಟು ಹೋಗಬಹುದು. ಕೆಲವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಕೆಲವರು ನಮ್ಮ ಕಣ್ಣೀರಿನ ಮೌಲ್ಯವನ್ನು ತಿಳಿಯದೇ ಇರಬಹುದು. ಆದರೆ ಸಾಯಿಬಾಬಾ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೀವು ಎಲ್ಲರಿಗೂ ಕಾಣಿಸದಿದ್ದರೂ ಸಾಯಿಬಾಬಾವರ ದೃಷ್ಟಿಯಿಂದ ನೀವು ಎಂದಿಗೂ ದೂರವಾಗುವುದಿಲ್ಲ. ನಿಮ್ಮ ಮನಸ್ಸಿನ ನೋವನ್ನು ನೀವು ಮರೆಮಾಚಬಹುದು, ಆದರೆ ದೇವರಿಂದ ಅದನ್ನು ಮರೆಮಾಚಲು ಸಾಧ್ಯವಿಲ್ಲ. ನೀವು ರಾತ್ರಿ ಎಲ್ಲರೂ ಮಲಗಿದ ನಂತರ ಮೌನವಾಗಿ ಅಳುತ್ತಿದ್ದರೂ ಆ ಕಣ್ಣೀರಿನ ಪ್ರತಿಯೊಂದು ಹನಿಯನ್ನು ಸಾಯಿಬಾಬಾ ನೋಡುತ್ತಿದ್ದಾರೆ. ಆದ್ದರಿಂದ ಇಂದಿನ ರಾತ್ರಿ ಒಂದು ಮಾತು ಮಾತ್ರ ನೆನಪಿಡಿ. ನಾನು ಒಬ್ಬಂಟಿಯಲ್ಲ, ಸಾಯಿಬಾಬಾ ನನ್ನ ಜೊತೆಯಲ್ಲಿದ್ದಾರೆ. ಈ ನಂಬಿಕೆಯೇ ನಿಮ್ಮ ಬದುಕಿನ ಶಕ್ತಿಯಾಗಲಿ. ಭಕ್ತರೇ, ಒಮ್ಮೆ ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿ. ನೀವು ಸಂಪೂರ್ಣವಾಗಿ ಮುರಿದು ಹೋಗಿದ್ದೆ ಎಂದು
ಭಾವಿಸಿದ ಎಷ್ಟೋ ಸಂದರ್ಭಗಳಿದ್ದವು. ಆದರೆ ಇಂದು ನೀವು ಇಲ್ಲಿದ್ದೀರಿ. ಅದು ನಿಮ್ಮ ಶಕ್ತಿಯಿಂದ ಮಾತ್ರವಲ್ಲ, ಅದು ಸಾಯಿಬಾಬಾವರ ಕೃಪೆಯಿಂದ. ನೀವು ಬೀಳುವಾಗ ಎತ್ತಿದ ಕೈ ಅವರದು. ನೀವು ನಿರಾಶರಾದಾಗ ಧೈರ್ಯ ಕೊಟ್ಟ ಶಕ್ತಿ ಅವರದು. ನೀವು ದಾರಿ ಕಾಣದಾಗ ಬೆಳಕು ತೋರಿಸಿದ ಕೃಪೆ ಅವರದು. ಆದ್ದರಿಂದ ನಾಳೆಯ ಬಗ್ಗೆ ಭಯಬೇಡ. ಸಾಯಿಬಾಬಾ ಈಗಾಗಲೇ ನಿಮ್ಮ ನಾಳೆಯನ್ನು ನೋಡಿದ್ದಾರೆ. ನಿಮ್ಮ ಕರ್ತವ್ಯ ಒಂದೇ ಒಳ್ಳೆಯ ಮನಸ್ಸಿನಿಂದ ಬದುಕುವುದು, ಯಾರಿಗೂ ನೋವು ಕೊಡದಿರುವುದು, ಸತ್ಯದ ದಾರಿಯಲ್ಲಿ ನಡೆಯುವುದು, ಪ್ರತಿದಿನ ಕೃತಜ್ಞತೆಯಿಂದ ದೇವರನ್ನು ಸ್ಮರಿಸುವುದು. ಇದನ್ನು ಮಾಡುವವರ ಜೀವನದಲ್ಲಿ ತಡವಾಗಬಹುದು, ಆದರೆ ಸೋಲು ಶಾಶ್ವತವಾಗುವುದಿಲ್ಲ. ಭಕ್ತರೇ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬಯಕೆಯನ್ನು ಇಟ್ಟಿಕೊಳ್ಳಿ. ಯಾರಿಗೂ ಹೇಳಬೇಡಿ, ಅದನ್ನು ಸಾಯಿಬಾಬಾಗೆ ಮಾತ್ರ ಅರ್ಪಿಸಿ. ನಂತರ ನಿಧಾನವಾಗಿ 3 ಬಾರಿ ಹೇಳಿ, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿಮ್ಮ ಹೃದಯಕ್ಕೆ ನೆಮ್ಮದಿ ಸಿಗಲಿ, ನಿಮ್ಮ ಮನೆಗೆ ಸಂತೋಷ ಬರಲಿ, ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ ಮತ್ತು ಸೌಹಾರ್ದ ದೊರಕಲಿ. ಸಾಯಿಬಾಬಾವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಸಾಯಿ ಭಕ್ತರೇ, ಈ ಕ್ಷಣ ನೀವು ಈ ವಿಡಿಯೋವನ್ನು ಕೇಳುತ್ತಾ ಮಲಗಲು ಸಿದ್ಧರಾಗಿರಬಹುದು. ಆದರೆ ಮಲಗುವ ಮೊದಲು ಒಂದು ಸಣ್ಣ ಮಾತನ್ನು ನಿಮ್ಮ ಹೃದಯದಲ್ಲಿ ನೆನಪಿಟ್ಟುಕೊಳ್ಳಿ. ದೇವರು ನಿಮ್ಮನ್ನು ಎಂದಿಗೂ ಮರೆತಿಲ್ಲ. ನಿಮ್ಮ ಪ್ರಾರ್ಥನೆಗೆ ಇನ್ನೂ ಉತ್ತರ ಸಿಗದಿದ್ದರೆ ಅದರ ಅರ್ಥ ದೇವರು ಮೌನವಾಗಿದ್ದಾರೆ ಎಂದಲ್ಲ. ಅದರ ಅರ್ಥ ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಕ್ಷಣವನ್ನು ಅವರು ಸಿದ್ಧಪಡಿಸುತ್ತಿದ್ದಾರೆ. ಒಂದು ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿದ ತಕ್ಷಣ ಮರವಾಗುವುದಿಲ್ಲ. ಅದು ಮೊದಲು ಕತ್ತಲೆಯ ಮಣ್ಣಿನೊಳಗೆ ತನ್ನ ಬೇರುಗಳನ್ನು ಬಲಪಡಿಸಿಕೊಳ್ಳುತ್ತದೆ. ನಂತರ ನಿಧಾನವಾಗಿ ಮೊಳಕೆಯೊಡೆಯುತ್ತದೆ. ಆಮೇಲೆ ಗಿಡವಾಗುತ್ತದೆ. ಕೊನೆಗೆ ಎಲ್ಲರಿಗೂ ನೆರಳು ನೀಡುವ ದೊಡ್ಡ ಮರವಾಗುತ್ತದೆ. ನಮ್ಮ ಜೀವನವು ಹಾಗೆಯೇ. ನಾವು ಈಗ ಅನುಭವಿಸುತ್ತಿರುವ ಕಷ್ಟಗಳು ನಮ್ಮ ಬೇರುಗಳನ್ನು ಬಲಪಡಿಸುತ್ತಿವೆ. ಆದ್ದರಿಂದ ಕಷ್ಟ ಬಂದಾಗ ಹೆದರಬೇಡಿ. ಅದು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದಿದೆ. ಭಕ್ತರೇ, ಸಾಯಿಬಾಬಾ ಹೇಳಿದ ಒಂದು ಸುಂದರ ಸಂದೇಶವನ್ನು ಯಾವಾಗಲೂ ನೆನಪಿಡಿ. ನಂಬಿಕೆ ಇರುವ ಹೃದಯ ಎಂದಿಗೂ ಖಾಲಿಯಾಗುವುದಿಲ್ಲ. ಇಂದು ನಿಮ್ಮ ಕೈಯಲ್ಲಿ ಹಣ ಕಡಿಮೆ ಇರಬಹುದು, ಆದರೆ ಆಶೀರ್ವಾದ ಕಡಿಮೆ ಇಲ್ಲ. ಇಂದು ನಿಮ್ಮ ಬಳಿ ದೊಡ್ಡ ಮನೆ ಇಲ್ಲದಿರಬಹುದು, ಆದರೆ ಪ್ರೀತಿಯಿಂದ ತುಂಬಿದ ಕುಟುಂಬ ಇರಬಹುದು. ಇಂದು ಎಲ್ಲ ಕನಸುಗಳು ನೆರವೇರಿರಬಹುದು, ಆದರೆ ಉಸಿರು ಇದೆ, ಭರವಸೆ ಇದೆ, ಸಾಯಿಬಾಬಾವರ ಕೃಪೆ ಇದೆ. ಅದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಎದ್ದಾಗ ಧನ್ಯವಾದಗಳು ಬಾಬಾ ಎಂದು ಹೇಳಿ. ರಾತ್ರಿ ಮಲಗುವಾಗ ಇಂದಿನ ದಿನವನ್ನು ಸುರಕ್ಷಿತವಾಗಿ ಮುಗಿಸಿದ್ದಕ್ಕಾಗಿ ಧನ್ಯವಾದಗಳು ಎಂದು ಹೇಳಿ ಕೃತಜ್ಞತೆಯಿಂದ ಬದುಕುವ ಮನೆಯಲ್ಲಿ ದೇವರ ಆಶೀರ್ವಾದ ಸದಾ ನೆಲೆಸಿರುತ್ತದೆ. ಈಗ ನಾನು ನಿಮ್ಮೆಲ್ಲರಿಗಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಸಾಯಿಬಾಬಾ, ಈ ವಿಡಿಯೋವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ಭಕ್ತರ ಜೀವನದಲ್ಲಿ ಬೆಳಕು ತುಂಬು. ಅವರ ಕಣ್ಣೀರನ್ನು ಸಂತೋಷವಾಗಿ ಬದಲಿಸು. ಅವರ ಮನೆಗಳಲ್ಲಿ ಶಾಂತಿ ನೆಲೆಸಲಿ. ಅವರ ಆರೋಗ್ಯವನ್ನು ಕಾಪಾಡು. ಕೆಲಸ ಹುಡುಕುತ್ತಿರುವವರಿಗೆ ಒಳ್ಳೆಯ ಅವಕಾಶ ನೀಡು. ಸಾಲದ ಭಾರದಲ್ಲಿರುವವರಿಗೆ ದಾರಿ ತೋರಿಸು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಶೀರ್ವದಿಸು. ವಯೋವೃದ್ಧರಿಗೆ ಆರೋಗ್ಯ ಮತ್ತು ನೆಮ್ಮದಿ ನೀಡು. ಪ್ರತಿಯೊಂದು ಕುಟುಂಬವನ್ನು ನಿನ್ನ ಕೃಪೆಯಿಂದ ರಕ್ಷಿಸು. ಈ ಪವಿತ್ರ ರಾತ್ರಿ ಅಂತ್ಯಗೊಳ್ಳುವ ಮುನ್ನ ನಿಮಗೆಲ್ಲರಿಗಾಗಿ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಸಾಯಿನಾಥನೇ, ಈ ವಿಡಿಯೋವನ್ನು ಕೇಳಿದ ಪ್ರತಿಯೊಬ್ಬ ಭಕ್ತನ ಮನೆಗೆ ಸುಖ, ಶಾಂತಿ ಮತ್ತು ಸಂತೋಷವನ್ನು ಕರುಣಿಸು. ಕಣ್ಣೀರಿನಿಂದ ಮಲಗುವವರ ಕಣ್ಣೀರನ್ನು ನಗುವಾಗಿ ಬದಲಿಸು. ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಆರೋಗ್ಯವನ್ನು ದಯಪಾಲಿಸು. ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಒಳ್ಳೆಯ ಅವಕಾಶವನ್ನು ನೀಡು. ಸಾಲದ ಭಾರದಲ್ಲಿರುವವರಿಗೆ ನೆಮ್ಮದಿಯ ದಾರಿಯನ್ನು ತೋರಿಸು. ಕುಟುಂಬಗಳಲ್ಲಿ ಪ್ರೀತಿ, ಐಕ್ಯತೆ ಮತ್ತು ವಿಶ್ವಾಸ ಸದಾ ಉಳಿಯುವಂತೆ ಆಶೀರ್ವದಿಸು. ಪ್ರತಿಯೊಬ್ಬರ ಮನಸ್ಸಿನಿಂದ ಭಯವನ್ನು ದೂರ ಮಾಡಿ ಧೈರ್ಯ ಮತ್ತು ಭರವಸೆಯನ್ನು ತುಂಬು. ಭಕ್ತರೇ, ಇಂದು ರಾತ್ರಿ ನೀವು ಮಲಗುವ ಮೊದಲು ಒಂದು ಬಾರಿ ಹೃದಯದಿಂದ ಓಂ ಸಾಯಿರಾಮ್ ಎಂದು ಜಪಿಸಿ. ನಿಮ್ಮ ಎಲ್ಲ ಚಿಂತೆಗಳನ್ನು ಸಾಯಿಬಾಬಾವರ ಪಾದದಲ್ಲಿ ಇಟ್ಟು ನೆಮ್ಮದಿಯಿಂದ ನಿದ್ರೆ ಮಾಡಿ. ನಾಳೆಯ ಬಗ್ಗೆ ಭಯಪಡಬೇಡಿ.
ನಿಮ್ಮ ಜೊತೆ ನಡೆಯುವ ಶಕ್ತಿ ಸಾಯಿಬಾಬಾ ಅವರದು. ನಿಮ್ಮನ್ನು ಕಾಪಾಡುವ ಕೃಪೆ ಸಾಯಿಬಾಬಾ ಅವರದು. ನಿಮ್ಮ ಜೀವನವನ್ನು ಬೆಳಗಿಸುವ ಆಶೀರ್ವಾದವು ಸಾಯಿಬಾಬಾ ಅವರದೇ. ಈ ಸಂದೇಶ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದರೆ ಈ ಭಕ್ತಿ ಸೇವೆಯನ್ನು ಇನ್ನಷ್ಟು ಜನರಿಗೆ ತಲುಪಲು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ 9 ಜನರಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಕುಟುಂಬದ ಭಾಗವಾಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಭಕ್ತಿ ಸಂದೇಶಗಳನ್ನು ತಪ್ಪಿಸಿಕೊಳ್ಳದಂತೆ ಬೆಲ್ ಐಕಾನ್ ಒತ್ತಿ. ಈ ಭಕ್ತಿ ಸೇವೆಗೆ ನಿಮ್ಮ ವಿಶೇಷ ಬೆಂಬಲ ನೀಡಲು ಮೆಂಬರ್ಶಿಪ್ ಸೇರಬಹುದು. ಪ್ರತಿದಿನ ಸಾಯಿಬಾಬಾ ಅವರ ಸಂದೇಶಗಳು ಮತ್ತು ಅಪ್ಡೇಟ್ಗಳಿಗಾಗಿ ವಾಟ್ಸಪ್ ಗ್ರೂಪ್ಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟಲ್ಲಿ ಇರುವ ಲಿಂಕ್ ಮೂಲಕ ಸೇರಿ. ಕೊನೆಯಲ್ಲಿ ನಿಮ್ಮ ಒಂದು ಪ್ರಾರ್ಥನೆಯನ್ನು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮೆಲ್ಲರಿಗಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಶುಭರಾತ್ರಿ. ಸಾಯಿಬಾಬಾ ಅವರ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ.